ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಚಾಲಕ ಮಿತ್ರ ನಾಗೇಶ್ ಗೌಡ KH. ನೋಡಿ, ಇದು ಬೆಂಗಳೂರಿನ ಏರ್ಪೋರ್ಟಲ್ಲಿ ಒಂದು ಪಾರ್ಕಿಂಗಲ್ಲಿ ಇದ್ದೀನಿ. ಯಾವ ಹೆಸರು, ಅದು ಯಾವ ಪಾರ್ಕಿಂಗು ಅಂತ ನಿಮ್ಮೆಲ್ರಿಗೂ ಡ್ರೈವರ್ಗಳಿಗೆ ಗೊತ್ತಿರುತ್ತೆ. ಈಗ ಹೆಸರು ಹೇಳಿದ್ರೆ ಚೆನ್ನಾಗಿರಲ್ಲ ಅನ್ನೋ ಉದ್ದೇಶ ನಮ್ಮದು. ನೋಡಿ, ಈಗ ನನ್ನ ಗಾಡಿನಲ್ಲಿ ಇಷ್ಟು ಸ್ಟಿಕ್ಕರ್ಗಳನ್ನೆಲ್ಲ ಅಂಟಿಸ್ಕೊಂಡು ಓಡಾಡ್ತಾ ಇರೋದಕ್ಕೆ ಪಾಪ ನಮ್ಮ ಡ್ರೈವರ್ಗಳು ಏನೇನು ಅಂತ ಕೇಳ್ಕೊಂಡು ಸುಮಾರು ಜನ ಬಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ್ರು. ಯಾವುದೇ ಥರದ ದುಡ್ಡಿಲ್ಲದಂತೆ ಮೀಟ್ರ್ ಟ್ಯಾಕ್ಸಿ ಥರ ವರ್ಕ್ ಮಾಡೋದಕ್ಕೆ ಅಪ್ಲಿಕೇಶನ್ನ ಯೂಸ್ ಮಾಡ್ಬೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಅವರು ಎಲ್ಲರೂ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದಾರೆ. ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಅವ್ರಗಳಿಗೆ ಉತ್ತರಗಳೇನಿದಾವೋ ಅದನ್ನು ಕೊಡ್ತೀವಿ. ಅವ್ರ ಡೌಟ್ಸ್ಗಳೇನಿರ್ತಾವೋ ಅದನ್ನು ಕೂಡ ನಾವು ಕ್ಲಿಯರ್ ಮಾಡಿಕೊಡ್ತೀವಿ. ಇಲ್ಲಿ ಡ್ರೈವರ್ಗಳೇ ಹೋಗ್ಬಿಟ್ಟು ನಮ್ಮ ಸಂಘಟನೆ ಪ್ರಕಾರವಾಗಿ ನಾವೆಲ್ಲ ಗಲಾಟೆ ಮಾಡಿದ್ವಿ. ಏನಂತ 24 ರೂಪಾಯಿ ಬೇಕು ನಮಗೆ, ಒಂದು ಸಿಟಿ ಒಂದು ರೇಟ್ ಕೊಡಿ ಅಂತೇಳಿ ನಾವು ಬಡ್ಕೊಂಡ್ವಿ. ಎಷ್ಟೋ ಸಂಘಟನೆ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಸದಸ್ಯರುಗಳೆಲ್ಲ ರೋಡಲ್ಲೆಲ್ಲ ನಿಂತ್ಕೊಂಡು ಸ್ಟ್ರೈಕ್ ಮಾಡಿದ್ವಿ. ಇವತ್ತು ಇದೇ ರೇಟನ್ನು ಒಂದು ಅಪ್ಲಿಕೇಶನ್ ಕೊಡ್ತಾಯಿದೆ. ಇವತ್ತಿನ ಕಾಲಕ್ಕೆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವು ಬಳಸ್ತಾ ಇದ್ದೀವಿ. ಅದೇ ಅಪ್ಲಿಕೇಶನನ್ನು ಯೂಸ್ ಮಾಡಿ ನಾವು ಅದೇ ರೇಟನ್ನು ನಾವು ಪಡ್ಕೊತಾ ಇದ್ದೀವಿ ಅಂದಾಗ ನಮ್ಮ ಡ್ರೈವರ್ಗಳು ಎಚ್ಚೆತ್ಕೊಂಡು ಇಲ್ಲಿ ಮೇಲ್ಗಡೆ ಇಲ್ಲೇನು ಕಾರ್ ಮೇಲೆ ಟೋಪಿ ಹಾಕ್ಕೊಂಡಿದ್ದೀವಿ, ಈ ಥರ ಸ್ವಲ್ಪ ಡಿಜಿಟಲ್ ಮೀಟರ್ ಟ್ಯಾಕ್ಸಿ ಅಂತೇಳಿ ಎಲ್ಲರೂ ಹಾಕ್ಕೊಂಡು ಓಡಾಡಿದ್ರೆ ಜನಗಳಿಗೆ ಅವೇರ್ನೆಸ್ ಬರುತ್ತೆ. ಮತ್ತು ನಾವೇನು ಕೇಳ್ತಾ ಇದ್ದೀವಿ, ಒಂದು ಸಿಟಿ ಒಂದು ರೇಟು ಅಂತ ಹೇಳ್ಬಿಟ್ಟು, ಆ ರೇಟ್ ಕಾರ್ಡಲ್ಲಿ ನಮಗೆ ಎಲ್ಲರಿಗೂ ಬಿಲ್ ಸಿಗುತ್ತೆ. ಸೊ ಆ ರೀತಿ ಬಿಲ್ ಸಿಗಬೇಕು ಅಂತಂದಾಗ ನಾವೆಲ್ಲರೂ ಕಷ್ಟಪಟ್ಟು ನಮ್ಮ ಬೆಳವಣಿಗೆನ ನಾವು ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ನಂತರ ನಮ್ಮ ಜನಗಳಿಗೆ ಒಳ್ಳೆ ಸರ್ವಿಸ್ ಕೊಡೋದಕ್ಕೆ ಅವಕಾಶ ಆಗುತ್ತೆ. ಸರ್ಕಾರನೇ ಹೇಳಿದೆ 100 ಕಿಲೋಮೀಟ್ರ್ ಗಾಡಿ ಓಡಿದ್ರೆ 2400 ರೂಪಾಯಿ ಒಂದು ಕಾರ್ಗೆ ಸಂಪಾದನೆ ಆಗಬೇಕು ಅಂತೇಳಿ ಸರ್ಕಾರನೇ ನಿಗದಿ ಮಾಡಿರುವಂಥ ರೇಟ್ ಕಾರ್ಡಲ್ಲಿ ಪ್ರತಿಯೊಬ್ಬ ಜೀವನ ಮಾಡೋದು. ಹಂಗಾದರೆ ನೋಡಿ, ಸಾರಿ ಸ್ನೇಹಿತರೆ, ನೆಟ್ವರ್ಕ್ ಕೊಟ್ಟೋಯ್ತು. ಈಗ ದಿನಕ್ಕೆ 100 ಕಿಲೋಮೀಟ್ರ್ ಗಾಡಿ ಓಡಿಸಿದ್ರೆ 2400 ರೂಪಾಯಿ ನಮಗೆ ಬರಬೇಕು ಅಂತ ಸರ್ಕಾರನೇ ನಮಗೆ ತಿಳಿಸ್ಕೊಟ್ಟಿದೆ. ಆದರೆ ಇಲ್ಲೊಬ್ಬರು ಸ್ನೇಹಿತರು ಹೇಳಿದ್ರು ಆಗಲೇ, ದಿನಕ್ಕೆ 200 ಕಿಲೋಮೀಟ್ರ್ ಗಾಡಿ ಓಡಿಸ್ತೀವಿ, ನಮ್ಗೆ ಅಷ್ಟೊಂದು ಬರೋದೆಲ್ಲ ಸಿಕ್ಕಾಬಟ್ಟೆ ಹಿಂಸೆ ಆಗುತ್ತೆ ಅಂತ. ಸೊ ಈಗ ಅವಕಾಶ ಸಿಕ್ಕಿರುವಾಗ ಯಾಕೆ ಬಳಸಲ್ಲ? ದಿನಕ್ಕೆ 200 ಕಿಲೋಮೀಟ್ರ್ ಮಿನಿಮಮ್ ಗಾಡಿ ಓಡುತ್ತೆ. ಆ 200 ಕಿಲೋಮೀಟ್ರಿಗೆ ಸರ್ಕಾರದ ರೇಟ್ ನಾವು ಬಂದರೆ 4800 ರೂಪಾಯಿ ದುಡ್ಡಾಯಿತು. 4800ರಲ್ಲಿ 1800 ರೂಪಾಯಿ ಡೀಸೆಲ್ ಹೋದ್ರೂ 3000 ರೂಪಾಯಿ ನಮಗೆ ಅಂತ ಉಳಿತದೆ. ಒಬ್ಬ ಟ್ಯಾಕ್ಸಿ ಡ್ರೈವರು 3000 ರೂಪಾಯಿನ ಉಳಿಸಿದ್ರೆ ಅವ್ನು ಗಾಡಿ ಮೇಂಟೈನ್ ಮಾಡಿಕೊಂಡು ಹೆಂಡತಿ ಮಕ್ಳನ್ನ ಚೆನ್ನಾಗಿ ಸಾಕೊಂಡು ಆ ಮಕ್ಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಕೊಂಡು ಜೀವನ ಮಾಡೋದಕ್ಕೆ ಅವಕಾಶ ಇದೆ. ಈ ಅವಕಾಶ ಸಿಕ್ಕಿದ್ರೂ ಕೂಡ ಕಣ್ಮುಚ್ಕೊಂಡು ಕೂತ್ಕೋತಾರೆ ನಮ್ಮ ಡ್ರೈವರ್ಗಳು ಅಂದಾಗ ನಾವೇನು ಮಾಡೋಕ್ಕಾಗತ್ತೆ ಹೇಳಿ? ಇಷ್ಟು ದಿನ ಹೋರಾಟ ಮಾಡ್ಕೊಂಡು ಪ್ರಶ್ನೆ ಮಾಡಿದ್ರು, ಇಲ್ಲ ನಮ್ಗೆ ರೇಟ್ ಬೇಕು, ಒಂದು ಸಿಟಿ ಒಂದು ರೇಟ್ ಬೇಕು ಅಂತೇಳಿ ನೇಣಾಕಳಕ್ಕೆ ಹೋಗ್ತೀನಿ, ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ. ಆದರೆ ಯಾವುದೂ ಇಲ್ಲದಂತೆ ಇಲ್ಲಿ ಕ್ಲೀನಾಗಿ ಅವಕಾಶ ಸಿಕ್ಕಿರುವಾಗ ಅದೇ ಒಂದು ಸಂಘಟನೆಯ ಅಧ್ಯಕ್ಷರುಗಳಾಗಿರ್ಬೋದು, ಪದಾಧಿಕಾರಿಗಳಾಗಿರ್ಬೋದು, ಯಾಕೆ ನೀವುಗಳು ಇಂಥ ಅವಕಾಶ ಇರೋದನ್ನ ಯಾಕೆ ನೀವು ಡ್ರೈವರ್ಗಳಿಗೆ ತಿಳಿಸ್ತಾ ಇಲ್ಲ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ನಾನೊಬ್ಬ ಕಾಮನ್ ಡ್ರೈವರ್ ಆಗಿ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ವಿಚಾರವಂತಿಕೆಗಳ ತಿಳಿದಂಥ ಒಬ್ಬ ಚಾಲಕರುಗಳ ಇಂಥವ್ರಿಗೆಲ್ಲ ಯಾಕೆ ಬೇಕು ಅಧಿಕಾರ ಅಲ್ವಾ? ನಮ್ಮ ಚಾಲಕರುಗಳಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಥರನೂ ಸಾರಿ ನೆಟ್ವರ್ಕ್ ಹೋಗಿತ್ತು, ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರ್ತೀವಿ. ಇಲ್ಲಿ ನಮ್ಮನ್ನು ಇಷ್ಟಪಡೋರು ಅಂತ ಒಂದು 50 ಜನನೋ ಒಂದು 60 ಜನನೋ ಓಕೆ, ಈಗ ಸಪೋರ್ಟ್ ಮಾಡಬೇಕು. ಈಗ ನಾವು ಕೆಲವ್ರು ಕೇಳ್ತಾ ಇದ್ದಾರೆ, ಈ ಟೋಪಿಗಳು ನಾವು ಹಾಕೋಬೇಕಾ ಸರ್, ಎಷ್ಟು ದುಡ್ಡು ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾರೆ. ನೋಡಿ, ಈ ಲೈವಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನನಗೆ ಏನು, ನನ್ನ ಪರ್ಸ್ನಲ್ ನಂಬರು ನಾನು 7619403543 ಈ ನಂಬರ್ಗೆ ನೀವೇನಾದರೂ ನಿಮ್ಮ ಗಾಡಿ ಡಾಕ್ಯುಮೆಂಟ್ಸ್ಗಳು ಅಂದರೆ ಏನು, ನಿಮ್ಮದೊಂದು RC ಕಾರ್ಡ್ ಕೊಡಿ, ಮತ್ತು ನಿಮ್ಮ DL, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಪಾನ್ ಕಾರ್ಡು, ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು, ಇಷ್ಟನ್ನ ನೀವು ನನಗೆ ವಾಟ್ಸಪ್ ಮುಖಾಂತರ ಕಳಿಸ್ಕೊಟ್ರೆ, ನಿಮ್ಮ ಬಿಸ್ನೆಸ್ ನೇಮ್ ಯಾವ್ದು ಬೇಕು ಅಂತಲೂ ನೀವು ಟೈಪಿಂಗ್ ಮಾಡಿ ಕಳಿಸಿದ್ರೆ ನಿಮ್ಮನ್ನು ನಾನು ಈ ಒಂದು ಅಪ್ಲಿಕೇಶನ್ ಏನಿದೆ ಅದಕ್ಕೆ ನಾನು ರಿಜಿಸ್ಟರ್ ಮಾಡ್ತೀನಿ. ನನ್ನ ಅಂಡರಲ್ಲಿ ನೀವು ಎಷ್ಟು ಜನ ರಿಜಿಸ್ಟರ್ ಆಗ್ತೀರಾ ಅಷ್ಟು ಜನಗಳಿಗೂ ಏನು ಈ ಟೋಪಿ ಕಾಣಿಸ್ತಾ ಇದೆ, ನಾನು ಕಂಪ್ನಿಯವ್ರ ಹತ್ರ ಮಾತಾಡ್ಬಿಟ್ಟು ನಾನು ಹಾಕಿಸ್ಕೊಡ್ತೀನಿ ಸರ್ ಉಚಿತವಾಗಿ. ಅದು ಏನು, ನನ್ನ ಅಂಡರಲ್ಲಿ ನೀವು ಬಂದು ಅಲ್ಲಿ ಆ ಒಂದು ಅಪ್ಲಿಕೇಶನ್ನ ಕಂಪ್ಲೀಟಾಗಿ ರಿಜಿಸ್ಟರ್ ಮಾಡಿಕೊಂಡು ಆ ಡ್ಯೂಟಿ ಮಾಡೋದನ್ನ ಕಲಿಬೇಕು ಫಸ್ಟು ನೀವು.
ಆ ಕಲ್ಸೋಕ್ಕೋಸ್ಕರ ಈ ಪ್ರಯತ್ನ ಅಷ್ಟೇ. ಆಮೇಲೆ ಇನ್ನು ಕೆಲವ್ರು ಹೇಳ್ಬೋದು, ನಿನಗೆ ನೀನೇನೋ ರೆಫರ್ ಮಾಡೋದಕ್ಕೆ ನಿಂಗೆ ಏನೋ ದುಡ್ಡು ಸಿಗುತ್ತೆ ಅಂತ. ಮಣ್ಣಂಗಾಟೆನೂ ಸಿಗಲ್ಲ ನನಗೆ. ನನಗಿಲ್ಲಿ ಏನು ಬೇಕಾಗಿದೆ ಅಂದರೆ ಡ್ರೈವರ್ಗಳಿಗೆ ಬಾಡಿಗೆ ಬೇಕು. ನಾನು ಹಬ್ಬ ಹಿಡ್ಕೊಂಡು ಓಡಾಡ್ತಾ ಇದ್ರೆ ಜನಗಳಿಗೆ ಎಷ್ಟು ಜನಕ್ಕೆ ಸರ್ವಿಸ್ ಕೊಡೋಕ್ಕಾಗುತ್ತೆ ಹೇಳಿ ನಾನು, ಅಲ್ವಾ? ನೀವೆಲ್ಲ ಕೈ ಜೋಡಿಸ್ಬೇಕು. ಹಿಂದೆ ನಾನೇನು ಈ ಜಾಗದಲ್ಲಿ ಇದ್ದೀನಿ, ಈ ಪಾರ್ಕಿಂಗು ಯಾವುದು ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ, ನಾನು ಬಾಯ್ಬಿಟ್ಟು ಹೇಳಲ್ಲ. ಇವ್ರನ್ನೆಲ್ಲ ಬೆಳೆಸೋರೆ ನಾವು, ಅಲ್ವಾ? ಸ್ಟಾರ್ಟಿಂಗಲ್ಲಿ ಅವ್ರದ್ದು ಸ್ಟಿಕ್ಕರ್ನ ಹಾಕೊಂಡ್ರೆ, ಅವ್ರ ಅಪ್ಲಿಕೇಶನ್ ಲಾಗಿನ್ ಮಾಡಿ ಇಟ್ಕೊಂಡಿದ್ರೆ ನಿಮಗೆ 10,000 ರೂಪಾಯಿ ಕೊಟ್ಟ ಒಂದು ದಿನಕ್ಕೆ. ಇವ್ರು ಯಾವುದು ಆ ಥರದ ಆಮಿಷಗಳನ್ನ ಹೊಡ್ತಾ ಇಲ್ಲ. ನಿಮಗೆ ಬೇಕಾಗಿರೋದೇನು, ಬಣ್ಣ ಅಲ್ಲಿ ಹಾಕೋಣ, ಮುಂದೆ ಹಾಕೋಣ. ನಾವಿಲ್ಲಿ ತಿಳಿಸ್ತಾ ಇರೋದೇನು, ಮೀಟರ್ ಟ್ಯಾಕ್ಸಿಯಾಗಿ ವರ್ಕ್ ಮಾಡೋದಕ್ಕೆ ಅವಕಾಶ ಇದೆ. ಜನಗಳಿಗೆ ಅವೇರ್ನೆಸ್ ಮೂಡಿಸ್ಬೇಕು ಅಂದರೆ ಒಂದು 500,000 ಗಾಡಿಗಳು ಬೆಂಗಳೂರು ರೋಡ್ ತುಂಬ ಈ ಥರದ ಒಂದು ಟೋಪಿನ ಹಾಕ್ಕೊಂಡು ಓಡಾಡಿದ್ರೆ ಏನಾಗುತ್ತೆ, ಜನಗಳಿಗೆ ಅರ್ಥ ಆಗುತ್ತೆ. ಹೌದು, ಇದು ಮೀಟರ್ ಟ್ಯಾಕ್ಸಿ ಥರ ಬರುತ್ತೆ, ಇದು ಗೌರ್ಮೆಂಟಿಂದ ಆ ರೇಟಲ್ಲೇ ಸರ್ವಿಸ್ನ ಕೊಡ್ತಾ ಇದ್ದಾರೆ ಅಂತ ಜನಕ್ಕೂ ಅರ್ಥ ಆಗುತ್ತೆ. ಅವಾಗ ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ಬುಕ್ ಮಾಡೋದನ್ನ ಕಡಿಮೆ ಮಾಡ್ತಾರೆ. ಅಥವಾ ಆನ್ಲೈನಲ್ಲೇ ಬುಕ್ ಮಾಡ್ತೀನಿ ಅಂದರು, ಇದ್ರದ್ದೇ ಆದಂಥ ಒಂದು ಅಪ್ಲಿಕೇಶನ್ ಇದೆ, ಅದನ್ನು ಅವರು ಅಲ್ಲಿ ಕಸ್ಟಮರ್ಗಳಿಗೆ ಹೇಳ್ಕೊತಾರೆ. ನಮ್ಗೆ ಅದು ಬೇಡದಾರ ವಿಚಾರ ಅದು. ನಿಮಗೆ ಈ ಅಪ್ಲಿಕೇಶನಲ್ಲಿ ಮೀಟರ್ ಟ್ಯಾಕ್ಸಿಯಾಗಿ ಬರೀ ಮೊಬೈಲಲ್ಲೇ ಇಟ್ಕೊಂಡು ಮೀಟರ್ ಥರ ವರ್ಕ್ ಮಾಡೋದಕ್ಕೆ ಅವಕಾಶ ಇರೋದ್ರಿಂದ ನೀವು ಈ ಅಪ್ಲಿಕೇಶನ್ನ ಬಳಸ್ಕೊಂಡು ನೀವು ನಿಮ್ಮ ದುಡಿಮೆನ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾವ ಅಪ್ಲಿಕೇಶನ್ ಬಳಸಬೇಡಿ ಅಂತ ನಾವು ಹೇಳಲ್ಲ, ಅದ್ರ ಜೊತೆ ಇದನ್ನು ಕೂಡ ಬಳಸ್ಕೊಳ್ಳಿ. ಆದರೆ ಇದೊಂದು ಟೋಪಿ ಹಾಕೊಂಡು ಓಡಾಡಿ ಸಾಕು. ಬೆಂಗಳೂರು ತುಂಬ ಒಂದು 6 ತಿಂಗಳು ಒಳಗಡೆ ನಿಮಗೆ ಜನಗಳೇ ನಿಮಗೆ ರೋಡಲ್ಲಿ ಕರ್ಕೊಂಡೋಗೋ ಒಂದು ಅಭ್ಯಾಸ ಬರ್ತದೆ. ಮತ್ತು ಆನ್ಲೈನಲ್ಲಿ ಬುಕ್ಕಿಂಗು ಕೂಡ ಬರ್ತವೆ. ಸೊ ಇದನ್ನು ನಾನು ನಿಮಗೆ ಹೇಳ್ತಾ, ಒಬ್ಬ ಡ್ರೈವರ್ ಆಗಿ, ನಿಮ್ಮ ಸ್ನೇಹಿತನಾಗಿ ಒಂದು ಸಣ್ಣ ಮಾಹಿತಿ ಕೊಡ್ತಾ ಇದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ದಾಖಲಾತಿಗಳನ್ನು ನನ್ನ ನಂಬರ್ಗೆ ಕಳಿಸ್ಕೊಡಿ. ಇಲ್ಲ ಅಂತಂದರೆ ನಿಮ್ಮ ಇಷ್ಟ, ನೀವು ಹೆಂಗೆ ಡ್ಯೂಟಿ ಮಾಡ್ತಾಯಿದ್ದೀರಾ ಹಂಗೆ ಮಾಡಿ. ಬಟ್ ಎಲ್ಲೂ ಹೇಳ್ಕೊಳಕ್ಕೆ ಹೋಗ್ಬೇಡಿ, ನನಗೆ 24 ರೂಪಾಯಿ ಕೊಡ್ತಾಯಿಲ್ಲ, 10 ರೂಪಾಯಿ ಕೊಡ್ತಾವನೆ ಕಿಲೋಮೀಟ್ರು, 12 ರೂಪಾಯಿ ಕೊಡ್ತಾ ಇದ್ದೇನೆ ಅಂತ ಎಲ್ಲೂ ಹೇಳೋಕ್ಕೆ ಹೋಗ್ಬೇಡಿ. ಯಾಕಂದರೆ ತಿರ್ಗಾ ಅದನ್ನು ನೋಡಿದಂಥ ಡ್ರೈವರ್ಗಳು ಏನು ಮಾಡ್ತಾರೆ, ನನ್ನ ವೀಡಿಯೋಗಳನ್ನ ನೋಡಿರೋರು ಒಂದಷ್ಟು ಜನ, ಅಲ್ಲಯ್ಯ ಅವತ್ತು ಅವ್ನು ಬಡ್ಕೊಂಡ ನೀವು ಆ ಕೆಲಸಕ್ಕೆ ನೀವು ಸಹಾಯ ಮಾಡ್ದಂತೆ, ಅಥವಾ ನೀವು ಅಲ್ಲಿ ಹೋಗಿ ಜೊತೆ ಆಗದಂತೆ ನಿಮ್ಮ ಪಾಡಿಗೆ ನೀವು ಇದ್ದೀರಾ ಅಂತೇಳಿ ನೀವೇ ಉಗಿಸ್ಕೊತೀರಾ. ಸೊ ಹಂಗಾಗಿ ನೀವು ಬುದ್ಧಿವಂತ ಡ್ರೈವರ್ ಆಗ್ತಿರೋ, ಇಲ್ಲ ಇನ್ನೊಬ್ಬರ ಹತ್ರ ಜೀತದಾಳಾಗಿ ಬದುಕೋದಕ್ಕೆ ಪ್ರಯತ್ನ ಪಡ್ತಿರೋ ನೋಡಿ. ಯಾಕಂದರೆ ಈ ಅಪ್ಲಿಕೇಶನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನೀವೇ ಒಬ್ಬ ಬಿಸ್ನೆಸ್ ಮ್ಯಾನು, ನೀವೇ ಒಬ್ಬ ಟ್ರಾವೆಲ್ ಓನರ್ ಆಗಿ, ಒಬ್ಬ ಟ್ರಾವೆಲ್ ಏಜೆಂಟ್ ಆಗಿ ಬದುಕೋದಕ್ಕೆ ಅವಕಾಶ ಇದೆ. ಬಳಸ್ಕೊಳ್ಳಿ. ಅಪ್ಲಿಕೇಶನ್ ರಿಜಿಸ್ಟರ್ ಆಗಿ, ಪ್ರಾಪರಾಗಿ ರಿಜಿಸ್ಟರ್ ಆಗಿ. ಯಾಕಂದರೆ ಕೆಲವ್ರು ಏನು ಮಾಡ್ತಾರೆ, ಮೊಬೈಲ್ ನಂಬರ್ ಹಾಕ್ಬಿಟ್ಟು ಪಾಸ್ವರ್ಡ್ ಹಾಕ್ಬಿಟ್ಟಿರ್ತಾರೆ, ಮರ್ತ್ಬಿಟ್ಟಿರ್ತಾರೆ. ತಿರ್ಗಾ ಅದು ಲಾಗಿನ್ ಮಾಡೋಕ್ಕೋದ್ರೆ ಲಾಗಿನ್ ಆಗಲ್ಲ. ಲಾಗಿನ್ ಆಗಿರ್ತದೆ, ಕೆಲವ್ರಿಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರಲ್ಲ. ಅಲ್ಲಿ ಏನು ಅಪ್ಲಿಕೇಶನ್ ಕೇಳುತ್ತೋ ಅದನ್ನೆಲ್ಲ ಕ್ಲೀನಾಗಿ ಅಪ್ಲೋಡ್ ಮಾಡಿದ್ರೆ ಅವ್ರದ್ದೇ ಒಂದು ಟೀಮ್ ಇದೆ, ಅವ್ರದ್ದು ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ನೋಡಿ ಅಪ್ರೂವಲ್ ಮಾಡ್ತಾರೆ, ಡ್ಯೂಟಿ ಬರೋಂಗೆ ಆಗುತ್ತೆ. ಆ ಡ್ಯೂಟಿ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಸೆಲ್ಫ್ ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ವಿತ್ ಇನ್ವಾಯ್ಸು, ವಿತ್ ಯುವರ್ ನೇಮು, ಅಂದರೆ ನಿಮ್ಮ ಬಿಸ್ನೆಸ್ ನೇಮಲ್ಲಿ ಬರುತ್ತೆ. ಇದನ್ನು ಬಳಸ್ಕೊಳ್ಳಿ ಸರ್. ಮತ್ತು ಇಲ್ಲಿ ಒಂದಷ್ಟು ಜನ ಡ್ರೈವರ್ಗಳಿದ್ದಾರೆ, ನಾನು ನೋಡಿದೆ ಅಲ್ಲೇ ಒಂದು 4-5 ಜನನ ಯಾವ್ದಣ್ಣ ಅನ್ಕೊಂಡು ಕೇಳ್ಕೊಂಡು ಹೋದ್ರು ಹೊರತು, ಇನ್ನು ಕೆಲವರು ಒಂದಷ್ಟು ಜನ ಪಾಪ ಮಾಹಿತಿ ಪಡ್ಕೊಂಡು ಅವರು ಡೌನ್ಲೋಡ್ ಮಾಡ್ಕೊತ ಇದ್ದಾರೆ. ತಿಳಿಸ್ತಿದ್ದೀನಿ, ಇಲ್ಲಿ ವಿಚಾರವಂತಿಕೆಗಳು ಬದಲಾಗಬೇಕಷ್ಟೇ. ಸುಮ್ಮನೆ ಯಾರೋ ಹೇಳ್ತಾರೆ ಅನ್ನೋದು ಕೇಳೋದು ಬೇಡ. ಪ್ರಶ್ನೆ ಮಾಡಬೇಕು, ಪ್ರಶ್ನೆ ಮಾಡಿ ಉತ್ತರ ತಗೊಬೇಕು. ನಿಮ್ಮ ಜೀವನನ ನೀವೇ ರೂಪಿಸ್ಕೊಬೇಕು, ಬೇರೆ ಯಾರು ರೂಪಿಸೋಕೆ ಬರೋಲ್ಲ. ಒಂದು ಅವಕಾಶ ಇದೆ, ಬಳಸ್ಕೊಳ್ಳಿ. ಧನ್ಯವಾದ.